ಜನ ಯಾಕೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ವಾಪಸ್ ಇಂಡಿಯಾಗೆ ಬರೋಕ್ಕೆ ಹಿಂಜರಿತಾರೆ ಅಂತ ಇವಾಗ ಗೊತ್ತಾಯ್ತು. ಇಂಡಿಯಾದಲ್ಲಿ ಕೆಲಸ ಮಾಡುವಾಗ ಲಿಟ್ರಲಿ ಫ್ರೈಡೆ ಮಧ್ಯರಾತ್ರಿ 2-3 ಗಂಟೆಗೆ ಪರ್ಸನಲ್ ನಂಬರ್ಗೆ ಕಾಲ್ ಮಾಡಿ ಎಬ್ಸೋರು ಪ್ರೊಡಕ್ಷನ್ ಡೌನ್ ಆಗಿದೆ ಅಂತ. ಒಂದ್ ವೇಳೆ ಕಾಲ್ ಏನಾದರೂ ಪಿಕ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಸರಿಯಾಗಿ ಉಗಿಯೋರು. ಆದರೆ ಇಲ್ಲಿ ಕರೆಕ್ಟಾಗಿ 5 ಗಂಟೆಗೆ ಎಲ್ಲರೂ ಜೂಟು. ಒಂದ್ಸರ್ತಿ ಇಂಡಿಯಾನಲ್ಲಿ ನಮ್ಮ ಮ್ಯಾನೇಜರ್ಗೆ ಹಾಯ್ ಅಂತ ಕಳ್ಸೋಕೆ ಹೋಗ್ಬಿಟ್ಟು ಅದರಲ್ಲಿ ಕಟ್ಟಾಗಿ ಬರೀ ಐ ಮಾತ್ರ ಹೋಗಿತ್ತು ಅಂದ್ಬಿಟ್ಟು ನೆಕ್ಸ್ಟ್ ಟೀಮ್ ಮೀಟಿಂಗಲ್ಲಿ ಅದನ್ನೇ ಒಂದು ಸಬ್ಜೆಕ್ಟ್ ಆಗಿ ತೊಗೊಂಡು ಇದೆಲ್ಲ ಪ್ರೊಫೆಷನಲಿಸಮ ವಿಸ್ಮಯ ಹಾಗೆ ಹೀಗೆ ಅಂತಂದೇಳಿ ಎಲ್ಲರೂ ಮುಂದೆ ಬೈದಿದ್ರು. ಬಟ್ ಇಲ್ಲಿ ಒಂದ್ಸರ್ತಿ ಶುಕ್ರವಾರ ದಿನ ನಮ್ಮ ಮ್ಯಾನೇಜರ್ ಮೆಸೇಜ್ ಮಾಡಿದಾಗ ನನಗೆ ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ನಂಗೆ ಕಾಲೇಜ್ ಕೆಲಸ ಇತ್ತು ಅಂದ್ಬಿಟ್ಟು ನಾನು ಸೀದಾ ಸೋಮವಾರ ರಿಪ್ಲೈ ಮಾಡಿದ್ದಕ್ಕೆ ಇರಲಿ ಬಿಡು ವಿಸ್ಮಯ ಏನಾಗಲ್ಲ, ಅದನ್ನೇ ಪ್ರೊಫೆಷನಲಿಸಮ್ ಅಂತ ಅನ್ನೋದು ನೀನು ವರ್ಕ್ ಮಾಡ್ತಾ ಇಲ್ಲ ಆ ದಿನ ಅಂತಂದೇಳಿ ಅಂದಮೇಲೆ ನೀನು ರಿಪ್ಲೈ ಮಾಡೋ ಅವಶ್ಯಕತೆನೇ ಇಲ್ಲ ಅಂತಂದೇಳಂದ್ರು. ಸೊ ನಾನಿಲ್ಲಿ ಹೇಳಕ್ಕೆ ಹೊರಟಿರೋದು ಇಷ್ಟೇ. ಸಿನ್ಸ್ ಅವ್ರು ನನ್ನ ಮೇಲೆ ಯಾವ ಸ್ಟ್ರೆಸ್ನೂ ಹಾಕ್ತಾ ಇಲ್ಲ, ನನ್ನ ವರ್ಕಿಂಗ್ ಎಫಿಷಿಯನ್ಸಿ ನಿಜ ತುಂಬಾ ಇನ್ಕ್ರೀಸ್ ಆಗಿದೆ. ಇಂಡಿಯಾದಾಗಿಂತನೂ ಇಲ್ಲಿ ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಮ್ಯಾನೇಜರ್ಸ್ ನೀವೇನಾದರೂ ನಿಮ್ಮ ಸ್ಟ್ರೆಸ್ನ ಎಂಪ್ಲಾಯ್ಸ್ ಮೇಲೆ ಹಾಕಿದರೆ ಎಂಪ್ಲಾಯ್ಸ್ ತೊಗೊಂಡೋಗ್ಬಿಟ್ಟು ಅದನ್ನ ಅವ್ರ ಫ್ಯಾಮಿಲಿ ಮೇಲೆ ಹಾಕ್ತಾರೆ. ಅದರಿಂದ ಅವ್ರ ಪರ್ಸ್ನಲ್ ಲೈಫ್ ಹಾಳಾಗುತ್ತೆ. ಪರ್ಸ್ನಲ್ ಲೈಫ್ ಹಾಳಾಯಿತು ಅಂತಂದು ಹೇಳಿದ್ರೆ ಪ್ರೊಫೆಷ್ನಲಿ ಅವ್ರು ಏನೇನು ಕೂಡ ಎಫಿಷಿಯೆಂಟಾಗಿ ಮಾಡೋಕ್ಕಾಗಲ್ಲ.